ಲಕ್ಷ್ಮಕ್ಕ, ಬೇ ಲಕ್ಷ್ಮಕ್ಕ, ಏನು ಬೇಚಿಗವ? ಏನು ಎಲ್ಲರೂ ಈ ಕಡೆ ಬಂದುಬಿಟ್ಟಿರಲ್ಲ, ಏನು ಸಮಾಚಾರ? ನಿಮ್ಮವು ಇಲ್ಲ ಅನ್ಬೇ? ಅದ ಬರಾಕುಂತಾಳ ತಡೀರಿ. ಏನ್ರವ, ಏನು ಎಲ್ಲರೂ ಇತ್ತಾಗ ಬಂದುಬಿಟ್ಟಿರಲ್ಲ, ಏನು ಸಮಾಚಾರ? ಇನ್ನೇನು ಬಿಡ ಲಕ್ಷ್ಮಕ್ಕ, ಎಲ್ಲರೂ ಹೊರಗಡೆ ಹೋಗಿ ಬರನ್ರಿ ಅಂತಂದು ನೀವು ಒಪ್ಕೊಂಡ್ರಿ, ನಾವು ಒಪ್ಕೊಂಡ್ವಿ. ನಾವು ಎಲ್ಲ ದುಡ್ಡು ಗಿಡಿ ಜೋಡಿಸ್ಕೊಂಡು ಜೊತೆಗೆ ಹೋದ್ರೆ ಯಾವ ಬಟ್ಟೆ ಹಾಕ್ಕೋಬೇಕು ಅಂತಂದು ಎಲ್ಲನೂ ಜೊತೆ ಮಾಡ್ಕೊಂಡು ಇಟ್ಕೊಂಡಿವವ. ನೀವು ನೋಡಿದ್ರೆ ಏನು ಸುದ್ದಿನ ತೆಗಿಯವಲ್ರಿ, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ನಾವು. ಹ್ಞೂ ಲಕ್ಷ್ಮಕ್ಕ, ಎಲ್ಲರೂ ಹೋಗಿ ಬರಂಬರ್ರಿ. ಮತ್ತು ನೀವೇನು ಮಾತಾಡವಲ್ರವ, ನಾವು 2 ಸಲ ಅಥವಾ ಬಂದು ಕೇಳ್ಕೊಂಡು ಹೋಗಾಕ. ನೀವು ನೋಡಿದ್ರೆ ಏನೂ ಹೇಳವಲ್ರಿ. ಯವ್ವ, ನಮಗೂ ಹೋಗ್ಬೇಕು ಅನ್ನೋದು ಐತಿ. ಆದರೆ ಏನು ಮಾಡೋದು, ಮನ್ಯಾಗ ಒಂದು ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲಾಗಿತ್ತಲ್ಲ, ಹಂಗಾಗಿ ಏನು ಹೇಳೋಕ್ಕಾಗವಲ್ದಾಗಿತ್ತು. ನಿಮ್ಗೆ ಬಂದು ಏನಾರು ಹೇಳ್ಬೇಕಂದ್ರೂ ಹೊರಗೆ ಬರೋದಾಗಿಲ್ಲಾಗಿತ್ತು. ಹಂಗಾಗಿತ್ತು ನಮ್ಮದು ಪರಿಸ್ಥಿತಿ. ರಾಧವಕ್ಕನು ಕೇಳ್ಕೊಂಬ ಏನು ಅನ್ನೋದು, ಮತ್ತು ಹೋಗೋಣಂದ್ರೆ ಮತ್ತೆ ಎಲ್ಲರೂ ಹೋಗನ್ರಿ, ಇಲ್ಲಾಂದ್ರೆ ಮತ್ತು ಏನು ಮಾಡೋದು, ನಾವಷ್ಟ ಬೇಕಾರೆ ಎಲ್ಲರೂ ಹೋಗಿ ಬರಕ್ಕೆ ಬರ್ತೈತಿ ಅಂತ ಅಂದು. ನಮಗರ ಎಲ್ಲಿ ಗೊತ್ತೈತವ, ಬೇರೆ ಜಾಗರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನೇತ್ರವಾಗಾದ್ರೆ ಏನಾರು ಗೊತ್ತೈತಿ, ನೀವು ತಿಳ್ಕೊಂಡು ನೀವರ ಬರ್ತೀರಿ ಅಂತ ಅಂದ್ಕೊಂಡೆ. ನೀವು ನೋಡಿದ್ರೆ ಏನು ಮಾತಾಡವಲ್ರವ. ಇವ ಮನ್ಯಾಗ ಕೆಲಸ, ಹೊಲ್ದಾಗ ಒಂದು ಕೆಲಸ ಚಲೋ ಆಗ ಕುಂತು ಬಿಡ್ತಲ್ಲ, ಹಾಗಾಗಿ ಕೈ ಪುರ್ಸತ್ತ ಇಲ್ಲ ನೋಡಿ ನಮ್ದು. ಯವ್ವ, ಮನೆಯಿಂದ ಕೆಲಸ ಇದ್ದಿದ್ದ ಎಷ್ಟು ಮಾಡಿದ್ರು ಮುಗಿಲಾರ್ದ ಸಂಭ್ರಮ ಅದು. ನಾಳೆ ಎಲ್ಲರೂ ಹೊರಗಡೆ ಹೋಗಿ ಬಂದುಬಿಡನ್ರಿ, ರೆಡಿ ಆಗಿಬಿಡ್ರಿ. ಅಲ್ಲ ಹುಡುಗಿ, ಈಗ ಹೇಳಿದ್ರೆ ಹೆಂಗೆ ಲಘು ಲಘುನ ರೆಡಿ ಆಗೋದು? ದುಡ್ಡು ಹೊಂದ್ಸೋದು ಹೆಂಗೆ? ಆಮೇಲೆ ಮನ್ಯಾಗ ಎಲ್ರಿಗೂ ಹೇಳೋದು ಹೆಂಗೆ? ನಿಮ್ಮಪ್ಪ ಅವರಿಗೆಲ್ಲ ಹೇಳ್ಬೇಕಲ್ಲ, ಅವರೆಲ್ಲ ಒಪ್ಕೋಬೇಕಲ್ಲ. ಮತ್ತು ಇದೆಲ್ಲ ನಾಳೆನ ಆಕೈತನವ. ಯವ್ವ, ದುಡ್ಡಿಂದ ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ದೆಲ್ಲ ದುಡ್ಡಿಂದ ವ್ಯವಸ್ಥೆ ನಾನೇ ನೋಡ್ಕೋತೀನಿ. ಅಪ್ಪಗೆ ನಾನೇ ಹೇಳ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಅತ್ತೆಯರಿಗೊಂದು ಹೇಳ್ಬೇಕಲ್ಲ, ಅವ್ರು ಒಪ್ಕೋಬೇಕಲ್ಲ. ಅದು ಅಲ್ದ ನಿಮ್ಮ ಅತ್ತೆಯರು ಬಂದು ಕುಂತಾರ ಮನ್ಯಾಗ, ಈಗ ಹೋದ್ರೆ ಏನು ಅನ್ಕೊನಲ್ಲ ಅವರು. ಯವ್ವ ಲಕ್ಷ್ಮಕ್ಕ, ವಾರದಾಗ 4 ದಿನ ಇಲ್ಲೇ ಇರ್ತಾರೆ ತಗೋ ಅವ್ರ ಅತ್ತೆಯರು. ನಾವೇನು ಅವ್ರ ಸಲುವಾಗಿ ಮನ್ಯಾಗಿದ್ವಿ, ಎಲ್ಲ ಮಾಡಿ ಹಾಕಿದ್ರು ಅವ್ರ ಹಣೆ ಬರ ಅಷ್ಟೇ ಐತಿ. ನಮ್ಗೆ ವೈಕನಂದು ಮಾತ್ರ ಬಿಡಂಗಿಲ್ಲ. ನಡಿ, ನಾವು ಹೋಗಿ ಬಂದುಬಿಡನ್ರಿ. ನೇತ್ರ ಬಂದಂಗೆ, ನೇತ್ರವ ನಾಳೆನೇ ಹೋಗಿ ಬಂದುಬಿಡ ನಡಿ. ಇದು ಹಂಗೆ ಹೋಗೋಣ ಅಂತ ಅನ್ಕೊಂಡು ಕುತ್ಕೊಂಡು 2 ತಿಂಗಳು ಆತವ, ಬರೀ ಮುಂದಕ್ಕೆ ಹಾಕೋದಾಗೈತಿ. ಹ್ಞೂ ಲಕ್ಷ್ಮಕ್ಕ, ಇನ್ನೇನು ಮಳೆಗಾಲ ಹಂಗೆ ಚಲೋ ಆಗ್ಬಿಟ್ಟೈತವ ಮಳೆ ಅಂದು. ಮತ್ತು ಹೊಲ್ದಾಗ ಕೆಲಸ ಚಲೋ ಆದ್ವು ಅಂದ್ರೆ ನಮ್ಮ ಗಂಡ ಅಂತೂ ಎಲ್ಲೂ ಬಿಡಂಗಿಲ್ಲ ನೋಡುವ. ನನ್ನ ಗಂಡ ಹೊಲ್ದಾಗ ಕೆಲಸ ಐತಿ ನಡಿ, ಸುಮ್ಮನೆ ಎಲ್ಲಿ ಹೋಗ್ತಿದೆ ಅಂತಂದು ಒದ್ರಾಡ ಕುಂತು ಬಿಡ್ತಾನೆ. ಯವ್ವ, ಈಗಾದ್ರೂ ಒಂದು ಸ್ವಲ್ಪ ಸುಮ್ಮನೆ ಇರ್ತಾನೆ. ನಡಿ ಬೇಯಕ್ಕ, ನಾಳೆನ ಹೋಗಿ ಬಂದುಬಿಡಣ. ಯವ್ವ ನೀ ನಡಿ ಸುಮ್ಮನೆ, ಎಲ್ಲರಿಗೂ ನಾನು ಹೇಳ್ತೀನಿ ಏನು ಹೇಳ್ಬೇಕಂತ ನನಗೆ ಗೊತ್ತೈತಿ. ನೀ ನಡಿ ಸುಮ್ಮನೆ ನಾಳೆ. ಚಿಗೋನರ, ನೀವು ನಿಮ್ಮ ಬಟ್ಟೆ ಎಲ್ಲ ರೆಡಿ ಮಾಡ್ಕೊರಿ, ರೊಕ್ಕನೂ ನೀವು ರೆಡಿ ಮಾಡ್ಕೊರಿ. ನೀವು ಆರಾಮಾಗಿ ಗಾಡಿ ಹತ್ತಿರ, ಗಾಡಿದು ವ್ಯವಸ್ಥೆ ಎಲ್ಲ ನಾನೇ ಮಾಡ್ತೀನಿ. ಆಮೇಲೆ ತಲಾ ಎಷ್ಟೆಷ್ಟು ಬೀಳ್ತೈತೆ ಅಂತಂದು ಬಂದಮೇಲೆ ಹೇಳಿದ್ರೆ ನಡೀತೈತಲ್ಲ. ಏನು ಈಗ ಸಂಜೆನಷ್ಟಿಗೆ ಹೇಳ್ಬಿಡ್ಬೇಕು. ನೇತ್ರವ, ನೀನೇನು ಎಷ್ಟು ಇರ್ತೈತೆ ಅಷ್ಟೇ ಹೇಳ್ತಿದ್ದಿ. ನೀನೇನು ದುಡ್ಡು ಹೊಡೆಯೋಕ್ಕೆಲ್ಲ ಏನಲ್ಲ, ನಮಗಂತೂ ನಿನ್ನ ಮೇಲೆ ನಂಬಿಕೆ ಐತಿ. ಗಾಡಿದೆಲ್ಲ ವ್ಯವಸ್ಥೆ ಮಾಡು, ಅಲ್ಲಿದು ಊಟದ ವ್ಯವಸ್ಥೆ ದುಡ್ಡಿಂದ ಎಷ್ಟೆಷ್ಟು ಅಂತ ಹೇಳು. ಅದು ಅಷ್ಟು ನಾವು ಈಗ ರೆಡಿ ಮಾಡ್ಕೊಂಡಿರ್ತೀವಿ. ಬಂದಮೇಲೆ ಗಾಡಿದ ಎಷ್ಟಾಕೈತೆ ಅಂತಂದು ಒಬ್ಬೊಬ್ಬರ ತಲೆ ಮೇಲೆ ಎಷ್ಟು ಬೀಳ್ತೈತೆ ಅಂತ ನೋಡಿ ಆಮೇಲೆ ಅದನ್ನು ಕೊಡಕ್ಕೆ ಬರ್ತೈತಿ. ನಾವಂತೂ ಊಟಕ್ಕಂತಂದು ಒಂದು 2 ಸಾವಿರ ರೂಪಾಯಿ ಹಂಗೆ ಇಟ್ಕೊಂಡ್ಬರ್ತೀವಿ ನೋಡವ್ವ. ಮತ್ತು ಅಷ್ಟ್ರಾಗ ನೀನು ಎಲ್ಲರೂ ಚಲೋ ಊಟ ಮಾಡಿಸ್ಬೇಕು ನೋಡು. ನೀವೇನೂ ತಲೆ ಕೆಡ್ಸ್ಕೊಬೇಡ್ರಿ ಚಿಗೋನರ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಂತ. ದುಡ್ಡಿಂದು ವ್ಯವಸ್ಥೆ ನಾನು ಆದಷ್ಟು ನಿಮ್ಗೆ ಕಮ್ಮಿ ಬೀಳಂಗೆ ಮಾಡ್ತೀನಂತ, ಸರಿನಾ? ಈಗ ನಿಮ್ಮ ಕೈಯಾಗ ಎಷ್ಟೆಷ್ಟು ಆಕೈತೆ ಅಷ್ಟು ಜೋಡಿಸಿಟ್ಕೋರ. ಅಕಸ್ಮಾತ್ ಕಮ್ಮಿ ಬಿತ್ತಂದ್ರೆ ನಾನು ಬೇಕಾದ್ರೆ ಹಾಕ್ತೀನಂತ, ನೀವು ಆಮೇಲೆ ಕೊಡಂತ್ರಿ ಅಂತ, ಸರಿನಾ? ಆತವ, ಪುಣ್ಯ ಬರಲವ ನಿನಗೆ. ಹಂಗಾರೆ ನಾಳೆ ಎಲ್ಲಿಗೆ ಹೋಗೋದು? ನೀವು ಸೀದಾ ರೆಡಿಯಾಗಿ ಬೆಳಗ್ಗೆ ಬೇಗ ರೆಡಿ ಇದ್ಬಿಡ್ರಿ. ನಾನೆಲ್ಲ ವ್ಯವಸ್ಥೆ ಮಾಡಿಟ್ಕೋತೀನಿ. ನೀವು ಗಾಡಿ ಹತ್ತದ ಒಂದೇ ನಿಮ್ಮ ಕೆಲಸ. ಮುಂದೆ ನಾನು ನಿಮ್ಮ ಗಾಡಿಗೆ ಹೇಳ್ತೀನಿ ಎಲ್ಲೆಲ್ಲಿ ಹೋಗೋದು ಏನು ಅಂತಂದು, ಸರಿನಾ? ಆತು ತಗೋರವ. ಹಂಗಾರೆ ನಾವು ಲಘುನ ಹೋಗಿ ಈಗಲೇ ರಾತ್ರಿದೆಲ್ಲ ಅಡುಗೆ ಮಾಡಿಟ್ಟು ಲಘುನ ಊಟ ಮಾಡಿ ಇವತ್ತು ಲಘುನ ಮುಕ್ಕೊಂಡು ನಾಳೆ ಬೆಳಗ್ಗೆ ಲಘುನ ಎದ್ದು ರೆಡಿ ಆಗಿಬಿಡ್ತೀವಿ ನೋಡು. ಮತ್ತು ನಾಷ್ಟದ್ದು ಏನು ಮಾಡನ್ರಿ? ನಾಷ್ಟದ್ದು ಏನು ಮಾಡನ್ರಿ ಅವ ನಾಷ್ಟದ್ದು? ನೋಡ್ರಿ, ನಾಷ್ಟ ಸುಮ್ಮನೆ ಜಸ್ಟ್ ಹಿಂಗೆ ಹೊಟ್ಟೆ ತುಂಬಷ್ಟು ಅಷ್ಟ, ಸ್ವಲ್ಪ ಅಷ್ಟ ತಿಂದ್ಬಿಡ್ರಿ. ಮಧ್ಯಾಹ್ನ ಊಟ ಮಾತ್ರ ಮಸ್ತ್ ಮಾಡ್ಬೇಕು ನೋಡ್ರಿ. ಹೊಟ್ಟೆ ಹೆಂಗೆ ಹಸಬೇಕಂದ್ರೆ ಏನು ಸಿಕ್ಕರು ಎಷ್ಟು ತಿನ್ಬೇಕಂದ್ರೆ ನೀವು ದುಡ್ಡು ಕೊಟ್ಟಿದ್ದಕ್ಕೆ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಬಿಡು, ಇವತ್ತು ಎಲ್ಲ ಥರ ತಿಂದ್ವಿ ಬಿಡು ಅಂತ ಅನ್ನಂಗಿರ್ಬೇಕು, ಸರಿನಾ? ಊಟ ಮಾತ್ರ ಮಸ್ತ್ ಮಾಡ್ಬೇಕು, ನಾಷ್ಟ ಹಂಗೆ ಸಿಂಪಲಾಗಿ ಮಾಡ್ಬೇಕು ನೋಡ್ರಿ. ಅಂಥದ್ದು ಏನಾರು ಕಟ್ಕೋರಿ. ಹಂಗಾರ ಉಪ್ಪಿಟ್ಟು ಚುಮ್ಮರಿ ಕಟ್ಕೊಂಡು ಹೋಗ್ಬಿಡನ್ರಿತ್ತವ್ರಿ. ಲಘುನೇ ಎದ್ದು ನೀವು ಚುಮ್ಮರಿ ಯಾರು ಮಾಡ್ಕೊಂಬರ್ತೀರಾ? ನಾವು ಉಪ್ಪಿಟ್ಟು ಮಾಡ್ಕೊಂಬಿಡ್ತೀವಿ ಮನ್ಯಾಗ, ಬಿಸಿ ಬಿಸಿದು ಉಪ್ಪಿಟ್ಟು ಕಟ್ಕೊಂಡ್ಬಿಡ್ತೀನಿ. ಚುಮ್ಮರಿ ಒಂದೇ ನೀವು ತೊಗೊಂಬರ್ರಿ, ಗಾಡ್ಯಾಗ ಉಪ್ಪಿಟ್ಟು ಚುಮ್ಮರಿ ತಿನ್ಕೊಂತ ಹೋದ್ರಾತು. ಆಮೇಲೆ ಇಲ್ಲಾಂದ್ರೆ ಅಲ್ಲೇ ಎಲ್ಲರ ಗಿಡದ ಕೆಳಗೆ ಎಲ್ಲ ಒಂದು ಉಪ್ಪಿಟ್ಟು ಚುಮ್ಮರಿ ತಿಂದ್ಬಿಡನ್ರಿ. ಆಮೇಲೆ ಅಲ್ಲಿ ಇಲ್ಲಿ ಸುತ್ತಾಡಿ ಊಟಕ್ಕೆ ಹೋಗ್ಬಿಡನ್ರಿ ಅಂತ ಒಮ್ಮಿಗೆ. ಸರಿ ಆಯ್ತು ತಗೋ ಲಕ್ಷ್ಮಕ್ಕ, ನಾವೇನು ಹೊಕ್ಕೇವ ನಾಳೆಗೆ ಹೆಂಗೆ ಹೋಗೋದಲ್ಲ. ನಾ ಅಂತೂ ಬಟ್ಟೆ ಗಿಟ್ಟಿ ಎಲ್ಲ ಚಲೋದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನವ. ನಾನು ಹೊಕ್ಕೇನಾ ಲಕ್ಷ್ಮಕ್ಕ? ಹ್ಞೂ ಲಕ್ಷ್ಮಕ್ಕ, ನಾನು ಚಲೋ ಬಟ್ಟೆ ಯಾವ್ದು ಅಂತ ನೋಡಿ ಆಮೇಲೆ ರೊಕ್ಕ ಇನ್ನೊಂದಿಷ್ಟು ಹೊಂದ್ಸ್ಕೊತೀನಿ. ಅಲ್ಲೆಲ್ಲರೂ ಹೋದಾಗ ಏನಾರು ತೊಗೊಳಕ್ಕೆ ಬರ್ತೈತಿ ಚಲೋ ಅದಕ್ಕೆ ನಾವು ಓಕೆವಾ ಇನ್ನು? ಆತು ಹೋಗ್ರಿ ನೀವು. ನಾವು ನಾಳೆಗೆ ಚಲೋ ಬಟ್ಟೆನ ಉಟ್ಕೊಳಕ್ಕೆ ಏನಾರು ತೆಗೆದಿರ್ತೀವಂತ ಹೋಗ್ಬರ್ರಿ ನೀವು. ನೆನಪೈತಿಲ್ಲ? ಆಮೇಲೆ ಉಳ್ಕೆದರ್ಗೆ ನೀವೇ ಹೇಳಿಬಿಡ್ರಿ, ನಮಗೂ ಈಗ ಹೊರಗಡೆ ಬರೋಕ್ಕಾಗಲ್ಲ, ಏನಿಲ್ಲ ಕೆಲಸ ಅದಾವು, ನೀವೇ ಹೇಳ್ತೀರಾ ಹಂಗಂದ್ರೆ.
ಅಯ್ಯ ಪಂಚವ ನೀನೇನು ತಲೆ ಕೆಡ್ಸ್ಕೊಬೇಡ. ಹೆಂಗೆ ಮನೆಗೆ ಹೋಗ್ಯವಲ್ಲ, ಮನೆಗೆ ಹೋಗೋಷ್ಟಿಗೆ ಎಲ್ಲರೂ ಮನೆ ಸಾಲಕ್ಕದಾವ, ಎಲ್ಲರಿಗೂ ಸಾಲಕ್ಕೆ ಹೇಳ್ಕೊತ ಹೋಗ್ಬಿಡ್ತೀವಿ ತಗೋತ್ತಾಗ. ಬರ್ತೀವ ಲಕ್ಷ್ಮಕ್ಕ? ಹೊತ್ತಾಗೈತಿ. ಹ್ಞೂ ಆತು ತಗೋರವ, ಹೋಗ್ಬರ್ರಿ. ಮತ್ತು ಮರಿಲಾರ್ದಂಗೆ ಎಲ್ರಿಗೂ ಹೇಳ್ರ ನೀವು, ಮತ್ತು ಮರ್ತಿಗಿರ್ತೀರಿ ಆಮೇಲೆ. ಮತ್ತು ನಮ್ಮನ್ನು ಬಿಟ್ಟು ಹೋದ್ರು ನೋಡ, ಅವ್ರು ಅಷ್ಟೇ ಹೋದ್ರು ನೋಡ ಅಂತಂದು ಮತ್ತು ಜಗಳಕ್ಕ ಊರಾಗ. ಲಕ್ಷ್ಮಕ್ಕ ನೀನು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಬೇಡ, ಅದ್ರ ಜವಾಬ್ದಾರಿ ನಮಗೆ ಬಿಟ್ಬಿಡು, ನಾವು ಹೆಂಗೆ ಹೋಗ್ತಾ ಹೇಳ್ತೀವಿ. ನಡೀರಿ ನಡ್ರಿ ಲಘು ಲಘುನ ಯಾವಾರು ಚಲೋ ಚಲೋ ಬಟ್ಟೆ ಯಾವದವ ಅಂತ ನೋಡಿ ಹಂಗೆ ಸಾಲಕ್ಕೆ ಎಲ್ಲರಿಗೂ ಹೇಳ್ಕೊಂತ ಬಿಡ ನಡ್ರಿ. ಅಲ್ಲ ಹುಡುಗಿ, ಮನ್ಯಾಗ ಯಾರಿಗೂ ಹೇಳಿಲ್ಲ ಬಿಟ್ಟಿಲ್ಲ, ನಾವೇ ಹೋಗೋಣ ಅಂತ ಅಂದ್ಬಿಟ್ಟಲ್ಲ. ಈಗ ಏನಾರ ಬ್ಯಾಡ್ ಅಂದ್ರೆ ಏನು ಮಾಡೋದು? ಯವ್ವ ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ನೋಡ್ಕೋತೀನಿ ಅಂತ ಅಂದಿನಲ್ಲ, ನೀನು ತಲೆ ಕೆಡ್ಸ್ಕೊಬೇಡ. ನಾಳೆ ಹಿಂಗೆ ನೀನು ಇದೇ ಸೀರೆಯಾಗ ಬರೋಕೋಬೇಡ. ನಾನು ಹಿಂಗೆ ಚಲೋದೊಂದು ಬಟ್ಟೆ ತಂದಿದ್ದೀನಿ ಚಿಕ್ಕಿ, ನಿಮಗೂ ಅಷ್ಟೇ. ನಾ ಕೊಟ್ಟಿದ್ದು ಹಾಕೋಬೇಕು ನೀವು ನಾಳೆ ಒಂದಿನ. ಯವ್ವ ನನಗೆ ಅದು ಇದು ಬಟ್ಟೆ ಆಗಂಗಿಲ್ಲ, ನಾನು ಇದೇ ಸೀರೆನ ಉಟ್ಕೊಂಬರಕ್ಯವ. ಯವ್ವ ನಾಳೆ ಲಘುನ ಬೆಳಗ್ಗೆ ಮುಂಜಾನೆ ಸ್ವಲ್ಪ ಲಘುನ ಮನೆ ಬಿಟ್ಬಿಟ್ರೆ ಆತಗೋ. ನೀನು ಯಾಕೆ ತಲೆ ಕೆಡ್ಸ್ಕೊತಿದ್ದಿ? ಇವರೆಲ್ಲ ಏನೋ ಮಕ್ಕೊಂಡಿರ್ತಾರೆ, ಇವ್ರು ಯಾರಿಗೂ ಏನು ಹೇಳೋದು ಬೇಡ, ನೀನು ಸುಮ್ಮನೆ ನಡಿ. ನೇತ್ರವ ನೀನೇನು ತಲೆ ಕೆಡ್ಸ್ಕೊಬೇಡ. ಲಕ್ಷ್ಮವ್ವಕ್ಕೆ ಹಂಗೆ ನಂಗೆ ಗೊತ್ತೈತಿ ಹೆಂಗೆ ಗುಡಿಸ್ಬೇಕಂತಂದು. ಬಾ ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದೈತಿ. ಏನಾರ ಯಾಕೆ ಮಾಡ್ಕೊರವ ನೀವು, ನಿಮಗೆ ಹೇಳೋಕ್ಕಾಗಂಗಿಲ್ಲ. ನಾ ಹೋಗಿ ಸರಸ್ವತಿಗೆ ಮತ್ತು ಅಂಬೋಗೆ ಹೇಳ್ತೀನಿ ಏನು ಅನ್ನೋದು. ನೇತ್ರವ ನಾ ನಾಳೆಗೆ ಯಾವ ಥರ ಬಟ್ಟೆ ಹಾಕೊಳ್ಳಿ? ನನಗೂ ಚಂದನ ತಂಗೆ ರೆಡಿಯಾಗಿ ಹೊರಗಡೆ ಹೋಗ್ಬೇಕಂತ ಆಸೆ. ಆದರೆ ನಿಮ್ಮ ಕಾಕನ ಕಟ್ಕೊಂಡಾಗಿಂದ ಎಲ್ಲೂ ಹೋಗೋದಾಗಿಲ್ಲ. ಈ ಸೀರೆ ಒಂದು ಉಟ್ಕೊಳೋದು ಬಿಟ್ಟು ಮತ್ತೆ ಯಾವುದು ಉಟ್ಕೊಂಡಿಲ್ಲ ನೋಡಿ. ನಿಂದೊಂದು ಯಾವ್ದಾರ ಚಲೋದು ಬಟ್ಟೆ ಇದ್ರೆ ಕೊಡ, ನಾಳೆಗೆ ಒಂದಿನಕ್ಕೆ ಹಾಕೋನಕ್ಕ. ಅಯ್ಯೋ ಚಿಕ್ಕಿ, ನೀನು ಯಾಕೆ ತಲೆ ಕೆಡ್ಸ್ಕೊತಿದ್ದಿ? ನಿಂಗೋಸ್ಕರ ಒಂದು ಡ್ರೆಸ್ ತಂದಿತ್ತೀನಿ ತಗೋ, ನೀನೇನು ತಲೆ ಕೆಡ್ಸ್ಕೊಬೇಡ. ನಾಳೆಗೆ ನಿನ್ನನ್ನು ಮತ್ತು ಅವನ್ನ ರೆಡಿ ಮಾಡೋ ಜವಾಬ್ದಾರಿ ನಂದು, ಓಕೆನಾ? ಆತಗೋ. ನಾನು ಒಂದು ಸ್ವಲ್ಪ ಮುಖಕ್ಕೆ ಅದು ಹಚ್ಕೊಂಡು ಒಂದು ಸ್ವಲ್ಪ ಚಂದನತ್ತಂಗೆ ರೆಡಿ ಹಾಕಿನ ನಾಳೆಗೆ. ನಾನು ಬರ್ತೀನಾ ಇನ್ನು, ಆಮೇಲೆ ಬಂದು ನಿನ್ನ ಜೊತೆ ಮಾತಾಡ್ತೀನಂತ. ಸರಿ ಆಯ್ತು ಚಿಕ್ಕಿ. ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗೋದು ಸ್ಪೆಷಲ್ ಪ್ಲೇಸಿಗೆ? ಇವರು ಪಾಪ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಇವ್ರಿಗೆ ವೆರೈಟಿ ಫುಡ್ ಏನಾದರೂ ತಿನ್ನಿಸ್ಬೇಕಲ್ಲ. ಸಾಗರ್ ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ. ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರುತ್ತಲ್ಲ, ಅವ್ರು ಏನಾದರೂ ಪ್ಲ್ಯಾನ್ ಮಾಡ್ತಾರೆ, ನನಗೆ ಪ್ಲ್ಯಾನ್ ಹೇಳ್ತಾರೆ ಚೆನ್ನಾಗಿರೋದು. ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ. ಏನಕ್ಕ ಏನೋ ಭಾಳ ಖುಷಿನಲ್ಲಿದ್ದಂಗಿದೆಯಾ? ಏನಿಲ್ಲಪ್ಪ, ಹಾಗೇನಿಲ್ಲ, ಹಾಗೆ ಕ್ಯಾಶುವಲ್ ಆಗಿದ್ದಂಗೆ ಇದ್ದೀನಿ. ನೀನೇನು ಹೊಸದಾಗಿ ಏನೇನೋ ಕೇಳ್ತಾ ಇದೀಯಾ? ಏನೋಪ್ಪ ಬೆಳಗ್ಗೆ ಮನೆಗೆ ಬಂದಾಗಿಂದನೂ ಏನೋ ಒಂಥರ ಖುಷಿಯಾಗಿದೆಯಾ? ಒಬ್ಬೊಬ್ಬಳೇ ಮಾತಾಡ್ಕೋತೀಯ, ಒಬ್ಬೊಬ್ಬಳೇ ನಗ್ತೀಯ, ಒಬ್ಬೊಬ್ಬಳೇ ಏನೇನೋ ಹಾಡಾಡ್ತೀಯ. ಏನು ಸಮಾಚಾರ ಅಕ್ಕ? ಆಮೇಲೆ ಪದೇ ಪದೇ ಫೋನ್ ಇಡ್ತೀಯ, ಸಾಗರ್ ಅವರಿಗೆ ಕಾಲ್ ಮಾಡಬೇಕು ಅಂತೀಯ, ಆಮೇಲೆ ಏನೋ ಫೋಟೋ ನೋಡ್ಕೊ ಅಂತ ಕೂತ್ಕೊಂಡಿರ್ತೀಯ. ಏನು ಸಮಾಚಾರ ಅಕ್ಕ? ಏನು? ಸುಮ್ಮನೆ ಇರ ರಾಣಿ, ನೀನು ಮಾತಾಡೋದು ಯಾರಾದರೂ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ ನನ್ನ ಕತೆ. ನಾನೇನೋ ಸುಮ್ಮನೆ ಇದ್ದಂಗಿದ್ದೀನಿ, ಯಾವಾಗಲೂ ಹೆಂಗಿರ್ತೀನಿ ಹಾಗೆ ಇರ್ತೀನಿ. ನಿಂದೊಂದು ಏನಿಲ್ಲ, ಸುಮ್ಮನೆ ಹೋಗು. ಹೇಳಲ್ವಾ ಅಕ್ಕ? ನನಗೆ ಹೇಳಲ್ವಲ್ಲ? ಇರಲಿ ಟೈಮ್ ಬಂದಾಗ ನೀನೇ ಬಂದು ನನಗೆ ಹೇಳ್ತೀಯ, ನನಗೆ ಗೊತ್ತು. ಇಲ್ಲ ಅಂದರೆ ಅದನ್ನ ಹೆಂಗೆ ತಿಳ್ಕೊಬೇಕಂತ ನನಗೆ ಗೊತ್ತು. ರಾಣಿ ಆಯ್ತು ಬಿಡಕ್ಕ, ಏನೂ ಮಾತಾಡಲ್ಲ. ನಾನು ಮಾತಾಡಿದ್ರೆ ಇವಾಗ ನಿನಗೆ ಸಿಟ್ಟು ಬರುತ್ತೆ. ನಾನು ನೋಡ್ಕೋತೀನಿ ನೀನು ಯಾವಾಗ ಬಂದು ನನ್ನ ಹತ್ರ ಹೇಳ್ತೀಯ ಅಂತ. ನಾನು ನೋಡ್ತೀನಿ ಆಳಕ್ಕ. ಕಾಲ್ ಮಾಡು. ಏನೋ ಸಾಗರ್ ಅವರಿಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡು ರೂಮ್ ಒಳಗೆ ಬಂದೆ. ಆಮೇಲೆ ಏನೋ ನೆನ್ಪು ಮಾಡ್ಕೊತ ನಿಂತ್ಕೊಂಡೆ. ಅಷ್ಟರಲ್ಲಿ ನಾನು ಬಂದೆ, ಅದಕ್ಕೆ ಸುಮ್ಮನೆ ಮೊಬೈಲ್ ಹಿಂದೆಗೆ ಇಟ್ಕೊಂಡಿದೆಯಾ? ಪರವಾಗಿಲ್ಲ, ನಾನೇನು ಕೇಳಿಸ್ಕೊಳಲ್ಲಪ್ಪ. ನಿನ್ನ ಪಾಡಿಗೆ ನೀನು ಆರಾಮಾಗಿ ಮಾತಾಡ್ಕೊ. ನಾನು ಹೊರಗಡೆ ಹೋಗಿ ಒಂದು ರೌಂಡ್ ಆರಾಮಾಗಿ ಅಡ್ಡಾಡ್ಕೊಂಡು ಬರ್ತೀನಿ, ಸರಿನಾ? ಈ ಥರ ಬೇರೆಯವ್ರ ಮಾತೆಲ್ಲ ನಾ ಕದ್ದು ಕೇಳಿಸ್ಕೊಳಲ್ಲಪ್ಪ. ನೀನೇನು ತಲೆ ಕೆಡಿಸ್ಕೊಬೇಡಕ್ಕ. ರಾಣಿ ನಿಂದು ಅತ್ತಿ ಆಯಿತು, ಇವಾಗ ಇಲ್ಲಿಂದ ಹೋಗ್ತೀಯ ಅಥವಾ ಕಟ್ಟಿಗೆ ತಗೋಲ್ಲ? ಹೋಗ್ತೀನಕ್ಕ, ಹೋಗ್ತೀನಿ. ತಲೆ ಕೆಡಿಸ್ಕೋಬೇಡ. ಈ ಕಡೆ ಅಲ್ಲ, ಆ ಕಡೆ ಹೋಗ್ಬೇಕು ನಾನು. ಅಪ್ಪ ರಾಣಿ ಅಂತೂ ಬರ್ತಾ ತುಂಬ ತಲೆ ಹರಟೆ ಆಗಿದ್ದಾಳೆ. ಇವಳ ಹತ್ರ ಭಾಳ ಹುಷಾರಾಗಿರಬೇಕು. ಒಮ್ಮೆಗೆ ಕಂಡು ಹಿಡಿದು ಬಿಡ್ತಾಳೆ ಎಲ್ಲನೂ. ಅಯ್ಯೋ ನಾನು ನೋಡಿ ಹೀಗೆ ನಿಂತುಬಿಟ್ಟಿದ್ದೀನಿ. ಇವಳು ರಾಣಿ ಸಲುವಾಗಿ ಎಲ್ಲನೂ ಮರ್ತು ಬಿಟ್ಟೆ. ಸಾಗರ್ ಅವ್ರಿಗೆ ಕಾಲ್ ಮಾಡ್ಬೇಕಂತ ಬಂದು ಎಲ್ಲ ಮರ್ತು ಬಿಟ್ಟಿದ್ದೀನಿ. ಮೊದಲು ಸಾಗರ್ ಅವ್ರಿಗೆ ಕಾಲ್ ಮಾಡ್ತೀನಿ.